ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಂದು ಗೊಂದಲ ಇದೆ, ಏನು ಅಂದರೆ ದೀಪಾವಳಿ ಲಕ್ಷ್ಮೀ ಪೂಜೆ 20ನೇ ತಾರೀಕು ಮಾಡಬೇಕಾ ಅಥವಾ 21ನೇ ತಾರೀಕು ಮಂಗಳವಾರ ಮಾಡಬೇಕಾ ಅನ್ನೋ ಗೊಂದಲ ಸಾಕಷ್ಟು ಜನದಲ್ಲಿದೆ. ಅದನ್ನು ನಾನು ಇವಾಗ ನಿವಾರಣೆ ಮಾಡೋಕ್ಕೆ ಅಂತಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲಿಗೆ ಲಕ್ಷ್ಮೀ ಪೂಜೆ ಎಷ್ಟು ಗಂಟೆಗೆ ಮಾಡಬೇಕು ಅಥವಾ ಆಫೀಸಲ್ಲಿ, ಅಂಗಡಿಗಳಲ್ಲಿ, ಮನೆಯಲ್ಲಿ ಎಷ್ಟು ಗಂಟೆಗೆ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನನ್ನ ಚಾನಲನ್ನು ಸಪೋರ್ಟ್ ಮಾಡಬೇಕಾಗಿ ನಿಮ್ಮಲ್ಲಿ ತುಂಬ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಬಡವರು ಶ್ರೀಮಂತರು ಅಂದೇ ಈ ದೀಪಾವಳಿ ಹಬ್ಬನ ಎಲ್ಲರೂ ಸಹ ತುಂಬ ಸಡಗರ ಸಂಭ್ರಮದಿಂದ ಆಚರಿಸ್ತಾರೆ. ಎಲ್ಲರೂ ಮನೆಯಲ್ಲೂ ಸಹ ದೀಪ ಹಚ್ಚಿ ದೀಪಾವಳಿಯನ್ನು ತುಂಬ ಸಡಗರದಿಂದ ಆಚರಿಸ್ತಾರೆ. ಹಾಗೆ ಎಲ್ಲರೂ ಜೀವನದಲ್ಲೂ ಹೀಗೆ ದೀಪದಾಗೆ ನಿಮ್ಮ ಜೀವನವೂ ಸಹ ಸದಾ ಜ್ಯೋತಿಯಾಗಿ ಬೆಳಗ್ತಾ ಇರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಅಮಾವಾಸ್ಯೆ, ಕಾರ್ತಿಕ ಅಮಾವಾಸ್ಯೆ ದಿನ ತುಂಬ ಕಡು ಕತ್ತಲಿರೋದ್ರಿಂದ ನಾವು ದೀಪನ ಹಚ್ಚಿ ಜಗತ್ತಿಗೆ ಬೆಳಗಿಸ್ಬೇಕು ಅನ್ನೋ ಮುಖಾಂತರ ನಾವು ದೀಪವನ್ನು ಹಚ್ಚಬೇಕಾಗುತ್ತೆ. ರಾಮ ವನವಾಸಕ್ಕೆ ಹೋದಾಗ ರಾವಣನ ಜೊತೆ ಯುದ್ಧ ಮಾಡಿ ರಾವಣನ ಸಂಹಾರ ಮಾಡಿ ಮರಳಿ ಅಯೋಧ್ಯೆಗೆ ಬರುವಂಥ ದಿನವನ್ನು ದೀಪಾವಳಿಯಾಗಿ ಆಚರಿಸ್ತೀವಿ. ಹಾಗಾಗಿ ರಾಮ ಮತ್ತು ರಾವಣರ ಯುದ್ಧ ನಡೆದು ಆನಂತರ ಸೀತೆ ಮತ್ತು ಲಕ್ಷ್ಮಣರ ಮೂಲಕ ರಾಮ ಅಯೋಧ್ಯೆಗೆ ಮರಳುವ ದಿನವನ್ನು ನಾವು ದೀಪಾವಳಿಯನ್ನಾಗಿ ಆಚರಿಸ್ತೀವಿ. ಹಾಗೆ ಕೆಟ್ಟದನ್ನು ಸಂಹಾರ ಮಾಡಿ ಒಳ್ಳೆಯದನ್ನು ಹುಟ್ಟಾಕೋ ದಿನವೇ ದೀಪಾವಳಿ ಆಗಿದೆ. ಹಾಗಾಗಿ ಎಲ್ಲರೂ ಸಹ ಶ್ರದ್ಧೆ ಭಕ್ತಿಯಿಂದ ಈ ದೀಪಾವಳಿನ ಆಚರಿಸ್ಬೇಕು. ಎಲ್ರಿಗೂ ಸಹ ಮಹಾಲಕ್ಷ್ಮಿ ಒಳ್ಳೇದು ಮಾಡ್ತಾಳೆ. ಹಾಗೆ ಲಕ್ಷ್ಮೀ ಪೂಜೆನ ಹೇಗೆ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಿದ್ರೆ ನಮಗೆ ಒಳ್ಳೆಯದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಲಕ್ಷ್ಮೀ ಪೂಜೆ ಮಾಡೋದ್ರಲ್ಲಿ ಈ ಸಲ ತುಂಬ ಗೊಂದಲ ಇದೆ. 20ನೇ ತಾರೀಕು ಮಾಡಬೇಕಾ ಅಥವಾ 21ನೇ ತಾರೀಕು ಮಂಗಳವಾರ ಮಾಡಬೇಕಾ ಅನ್ನೋದು. ಏನು ಮಾಡಬೇಕು ಅಂದರೆ 20ನೇ ತಾರೀಕು ಎಲ್ಲರೂ ಸಹ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾವು ಹೇಗೆ ಮಾಡ್ತೀವಿ ಅನ್ನೋದಲ್ಲ ಇಂಪಾರ್ಟೆಂಟು, ಯಾವಾಗ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾವ್ಯಾವ ಕಾಲದಲ್ಲಿ ಮಾಡಿ ಲಕ್ಷ್ಮೀನ ಚಂಚಲೆ ಅಂತ ಹೇಳ್ತಾರೆ. ಯಾವುದೋ ಸಮಯದಲ್ಲಿ ಮಾಡಿದ್ರೆ ಲಕ್ಷ್ಮಿ ನಮಗೆ ಒಲಿಯಲ್ಲ. ಅದು ಯಾವ ಸಮಯ ಕರೆಕ್ಟಾಗಿರುತ್ತೆ ಆ ಸಮಯದಲ್ಲಿ ಮಾಡಿ ನಾವು ಲಕ್ಷ್ಮಿನ ಒಲಿಸ್ಕೋಬೇಕು. ಅದು ಬಿಟ್ಟು ಯಾವುದ್ಯಾವುದೋ ಸಮಯದಲ್ಲಿ ಮಾಡಿದ್ರೆ ನಾವು ಲಕ್ಷ್ಮಿ ಚಂಚಲೆ ನಮಗೆ ಒಲಿಯೋದಿಲ್ಲ. ಹಾಗಾಗಿ ದೀಪಾವಳಿ ಮುಹೂರ್ತ ಯಾವಾಗ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದೀಪಾವಳಿ ದಿನಾಂಕ 2025 ಅಕ್ಟೋಬರ್ 20ರಂದು ಸೋಮವಾರ ದೀಪಾವಳಿ ತಿಥಿ ಆರಂಭ ಆಗುತ್ತೆ. ಅಕ್ಟೋಬರ್ 20ರಂದು ಮಧ್ಯಾಹ್ನ 3:44ರಿಂದ ದೀಪಾವಳಿ ತಿಥಿ ಆರಂಭ ಆದರೆ ದೀಪಾವಳಿ ತಿಥಿ ಮುಕ್ತಾಯ ಯಾವಾಗುತ್ತೆ ಅಂದರೆ ಅಕ್ಟೋಬರ್ 21ನೇ ತಾರೀಕು ಸಂಜೆ 5:50ವರೆಗೂ ಇದೆ. ದೀಪಾವಳಿ ಅಮಾವಾಸ್ಯೆ 21ನೇ ತಾರೀಕು ಸಂಜೆ 5:05ಕ್ಕೆ ಮುಕ್ತಾಯ ಆಗುತ್ತೆ. ಲಕ್ಷ್ಮೀ ಪೂಜೆ ಮುಹೂರ್ತ ಅಕ್ಟೋಬರ್ 20 ಸಂಜೆ 7 ಗಂಟೆ 8 ನಿಮಿಷದಿಂದ 8 ಗಂಟೆ 18 ನಿಮಿಷದವರೆಗೆ ಪ್ರದೋಷ ಕಾಲ ಇದೆ. ಸಂಜೆ 5:46ರಿಂದ 8:18ರವರೆಗೆ ವೃಷಭ ಲಗ್ನದಲ್ಲಿ 7ರಿಂದ 9 ಗಂಟೆ 3 ನಿಮಿಷದವರೆಗೂ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗಾಗಿ ಲಕ್ಷ್ಮೀ ಪೂಜೆಯನ್ನು ಆ ಸಮಯದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಲಕ್ಷ್ಮಿನ ಒಲಿಸ್ಕೋಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲಕ್ಷ್ಮಿ ಎಲ್ರಿಗೂ ಒಲಿಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ನನ್ನ ವಿಡಿಯೋನ ನೋಡ್ತಾ ಇರಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.